ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮ್ಮ ಜೊತೆ ದೊಡ್ಡ ಮಗಳು ಬಂದಿದ್ಲಾ ಆ ಟೈಮಲ್ಲಿ? ಇದ್ದ ಮೇಡಮ್ ನನ್ನ ಜೊತೆಗೆ. ಪಾಪ ಆ ಹುಡುಗಿಗೆ ಎಷ್ಟು ನೋವಾಗಿರ್ಲಿಕ್ಕಿಲ್ಲ ಸರ್, ತಂಗಿ ಅಲ್ವಾ? ಅವ್ರು ತಂಗಿ ಅಲ್ಲ ಮೇಡಮ್, ಅವಳು ನನ್ನ ಮಗಳು ಅಂತ ಸಾಕ್ತಾ ಇದ್ರು ಮೇಡಮ್. ಅವ್ರಿಗೆ ನನಗೆ ಜುಟ್ಟು ಕಟ್ಟಕ್ ಬರ್ತಾ ಇರ್ಲಿಲ್ಲ, ಅವರೇ ಜುಟ್ಟು ಕಟ್ಟೋರು. ಅವ್ರಿಗೆ ಕೆಲವು ಸತಿ ಗಂಜಿ ಮಾಡ್ಕೊಡೋದು ನನ್ನ ದೊಡ್ಡ ಮಗ್ನೆ. ಕೆಲವು ಸತಿ ಅಲ್ಲ, ಬಹಳ ಟೈಮ್ ಅನ್ನನ ಕಿವುಚಿ ಮೊಸರೆಲ್ಲ ಮಾಡಿ ಅನ್ನ ಎಲ್ಲ ಕಿವುಚ್ಬಿಟ್ಟು ನನ್ ಕೈಲಿ ಕೊಡ್ತಾ ಇದ್ರು, ನಾನು ಅವ್ರಿಗೆ ತಿನ್ಸ್ತಾ ಇದ್ದೆ ಮೇಡಮ್. ಇದು ಒಂಥರ ಮಗುನ ನೋಡ್ಕೊಂಡಿರೋದೇ ಒಂದು 60 or 70% ನನ್ ಕೈಲಿ ಬೆಳೆದಿದ್ರೆ ಮಗು, ಇನ್ 30 to 40% ಆಫ್ ದ ಟೈಮ್ ನನ್ನ ದೊಡ್ಡ ಮಗಳೇ ನನ್ನ ಚಿಕ್ಕ ಮಗಳು ನೋಡ್ಕೊಂಡಿರೋದು, ತಾಯಿ ಅಲ್ಲ ಮೇಡಮ್. ಫಸ್ಟ್ ಟೈಮ್ ಆ ಮಗಳ ಡೆಡ್ ಬಾಡಿ ನೋಡಿದಾಗ ಹೆಂಗಿತ್ತು ಸರ್ ಆ ಸಿಚುವೇಶನ್? ಪ್ಲೀಸ್ ಡೋಂಟ್ ಆಸ್ಕ್ ಮಿ ಮೇಡಮ್, ಆಗೋದಿಲ್ಲ. ನನ್ನ ಕೆಲಸ ಇಷ್ಟಕ್ಕಾಗದೆ ಇರೋಂತ ಕಷ್ಟ ಬೇಡ, ಯಾವ ಶತ್ರುಗೂ ಬೇಡ ಮೇಡಮ್. ಅಂತ ಒಂದು ಇದು ಸ್ವಂತ ಮಗುನ ತಗೊಂಡು ಹೋಗಿ ಮಣ್ಣು ಮಾಡ್ಬೇಕು ಅಂದ್ರೆ ಇಟ್ ಇಸ್ ನಾಟ್ ಆಗಲ್ಲ ಮೇಡಮ್. ಮತ್ತೆ ಯಾರ ಕೈನೂ ಮಾಡಕ್ ಆಗದೆ ಇರೋ ಕೆಲಸ ಮೇಡಮ್. ವಾರದ ಕೆಳಗ್ ನೋಡಿದ್ದೀನಿ, ಆಟ ಆಡ್ಸಿದ್ದೀನಿ, ಐಸ್ ಕ್ರೀಮ್ ತಿನ್ಸಿದ್ದೀನಿ, ಎಲ್ಲಾ ಮಾಡಿ ಕರ್ಕೊಂಬಂದು ಬಿಟ್ಟು ಎಂತ ತಪ್ಪು ಮಾಡ್ಬಿಟ್ಟೆಲ್ಲ ನೀನು ಪ್ರವೀಣ ಅಂತ ಅನ್ನಿಸ್ಬಿಟ್ಟು ಮೇಡಮ್. ನನಗೆ ಎಂತ ತಪ್ಪು ಮಾಡ್ಬಿಟ್ಟೆ ನೀನು. ಮಗಳು ಸರ್, ಮಗಳು ದೊಡ್ಡ ಮಗಳ ಹೆಸರೇನು? ಇಶಿಕಾ ಅಂತ ಮೇಡಮ್. ಆ ಹುಡುಗಿ ಹೆಂಗ್ ರಿಯಾಕ್ಟ್ ಮಾಡ್ತು ಸರ್ ಪಾಪ? ಅನ್ಇಮ್ಯಾಜಿನಬಲ್ ಮೇಡಮ್. ಇದು ಬಹಳ ಹತ್ರು ಮೇಡಮ್, ತುಂಬಾನೇ ಹತ್ಬಿಟ್ಟು. ಅವಳು ಅಕ್ಕ ತಂಗಿ ಅನ್ನೋದ್ಕಿಂತ ಅವಳು ತಾಯಿ ತರನೇ ಅವಳು ಚಿಕ್ಕವಳನ್ನ ನೋಡ್ಕೊಂತ ಇದ್ಲು ಮೇಡಮ್. ಅವಳು ನಾನೇನಾರು ಗದರಿದ್ರೆ ಓಡಬಿಟ್ಟು ಅವ್ರ ಅಕ್ಕದ ಹಿಂದೆ ಹೋಗಿ ನಿಂತ್ಕೊಂಡ್ಬಿಡವಳು ಮೇಡಮ್. ಈ ಚಿಕ್ಕವಳು ನೀನೇನಕ್ ಬಂದೆ ಪಾಪುಗೆ ಗದರಿಸ್ತಿ ಅಂತ ಅವಳು ತಿರುಗಿ ನನಗ್ ಗದರಿಸೋರು ಮೇಡಮ್. ಅವರಿಬ್ರು ಅಷ್ಟು ಕ್ಲೋಸ್ ಆಗಿ ಅಷ್ಟು ಚೆನ್ನಾಗಿದ್ರು ಮೇಡಮ್ ಅವರು. ಆ ಟೈಮಲ್ಲಿ ನಿಮ್ಮ ಹೆಂಡತಿ ರಿಯಾಕ್ಷನ್ ಹೇಗಿತ್ತು ಮಗು ಸತ್ತಾಗ? ಮೇಡಮ್ ನಾನು ಅವಳ ರಿಯಾಕ್ಷನ್ ಆತರ ಏನು ನೋಡಕ್ ಆಗ್ಲಿಲ್ಲ. ನಾನು ಇನ್ನೊಂದು ಫ್ಯೂ ಮೊಮೆಂಟ್ಸ್ ಇದೆ ನನಗೆ ನನ್ ಮಗು ಮುಖ ನೋಡೋದಕ್ಕೆ. ಐ ವಾಸ್ ಕಾನ್ಸಂಟ್ರೇಟೆಡ್ ನನ್ ಮಗುನ ಲಾಸ್ಟ್ ಫ್ಯೂ ಮೊಮೆಂಟ್ಸ್ ನೋಡ್ಬೋದು. ಆಮೇಲೆ ಒಂದ್ಸತಿ ಮಣ್ಣ್ ಮಾಡಿದ್ಮೇಲೆ ನನ್ಗೆ ಅದನ್ನು ಸಿಗೋದಿಲ್ಲ ಅಂತ ನಾನು ಪಾಪು ಕಡೆಗೆ ನೋಡ್ತಾ ಇದ್ದೆ ಮೇಡಮ್. ಇನ್ ಯಾರ ಕಡೆಗೂ ಕಾನ್ಸಂಟ್ರೇಟ್ ಮಾಡಿಲ್ಲ, ಯಾರನ್ನು ನೋಡಿಲ್ಲ ಮೇಡಮ್. ಓ ಗಾಡ್. ಅವ್ರ ತಾಯಿ, ಅವ್ರ ಫ್ಯಾಮಿಲಿ ಮೆಂಬರ್ಸು ಅವರೆಲ್ಲ ಸರ್? ಕಾನ್ಸಂಟ್ರೇಟ್ ಮಾಡಿಲ್ಲ ಮೇಡಮ್ ಅವರು. ನಾನು ಕಾನ್ಸಂಟ್ರೇಟ್ ಮಾಡಲೇ ಇಲ್ಲ ಅವತ್ತಿನ ದಿನ. ನೀವು ನೋಡಿದಾಗ ಮಗುವಿನ ದೇಹದ ಮೇಲೆ ಏನಾದರೂ ಗಾಯಗಳು ಆ ಥರದ್ದು ಏನಾದರೂ ಕಾಣ್ತಾ? ನೀವೇನಾ ಅಂತ ಲಾಸ್ಟ್ ರೈಟ್ಸ್ ಮಾಡಿದ್ದು ನೀವೇನಾ ಮಗುದು? ಹೌದು ಮೇಡಮ್, ಹೌದು ಮೇಡಮ್. ನನ್ನ ಕೈಯಲ್ಲೇ ಹಿಡ್ಕೊಂಡು ಇಲ್ಲಿ ಮುಖದ ಮೇಲೆ ಇಲ್ಲೆಲ್ಲ ಗಾಯಗಳಾಗಿತ್ತು. ಇಲ್ಲಿ ಚಿನ್ನ ಹತ್ರ ಇಲ್ಲೊಂದು ಗಾಯ ಆಗಿತ್ತು ಪಾಪುಗೆ. ಆಮೇಲೆ ಇದು ಆಗಿದ್ದಾಗ ಅದೆಲ್ಲ ನಾನು ನೋಟಿಸ್ ಮಾಡಿದ್ದೆ. ಫಸ್ಟಿಗೆ ನಾನು ನೋಟಿಸ್ ಮಾಡಿದ್ದೆ ಮುಖದ ಮೇಲೆ ಇರೋ ಗಾಯ. ಆಮೇಲೆ ಮಣ್ಣದ ಕಾರ್ಯ ಎಲ್ಲ ಆಗಿ ಎಲ್ಲ ಇದಾಗಿದ್ಮೇಲೆ ನಾನು ಡೆಡ್ ಬಾಡಿ ಎಸ್ ಮೇಡಮ್ ಬರಿ ಮಾಡಿದ್ವಿ ಮೇಡಮ್. ಹೌದು ಮೇಡಮ್, ಹೌದು. ತಾಯಿ ಇರ್ಲಿಲ್ವಾ? ತಾಯಿ ಇರ್ಲಿಲ್ವಾ ಅವಾಗ? ಇದ್ಲು ಮೇಡಮ್, ಅವಳು ಇದ್ಲು. ನನ್ ದೊಡ್ಡ ಮಗಳು ನೀವಿಬ್ರು ಏನು ಮಾತಾಡ್ಲಿಲ್ಲ ಟೈಮಲ್ಲಿ? ಮಾತಾಡಿದ್ರ? ಕೇಳಿದ್ರ ಹೆಂಗಾಯ್ತು? ಏನು ಮಾತಾಡ್ಲಿಲ್ಲ ನೀವು? ಇಲ್ಲ ಮೇಡಮ್, ನಿಮ್ಗೆ ಕೋಪನೂ ಬಂದಿಲ್ಲ? ಮಾತಾಡಿರ್ಲಿಲ್ಲ. ಇಲ್ಲ ಮೇಡಮ್, ನನ್ ಕೋಪನೂ ಬಂದಿರ್ಲಿಲ್ಲ. ನಾನು ನನ್ನ ದೊಡ್ಡ ಮಗಳು ಇಬ್ರು ಒಬ್ರಿಗೊಬ್ರು ಹಿಡ್ಕೊಂಡ್ಬಿಟ್ಟು ನಾವು ಅಳ್ತಾ ಇದ್ವಿ ಮೇಡಮ್. ಇಬ್ರು ಅಳ್ತಾ ಇದ್ವಿ. ನಾವು ಬೇರೆ ಆ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಲಿಲ್ಲ. ನನ್ ದೊಡ್ಡ ಮಗಳು ಅಷ್ಟೇ. ನಾನೇನಾದ್ರು ಜಗಳ ಮಾಡ್ಬಿಡ್ತೀನೋ ಇಲ್ಲ ಅವಳಿಗೇನಾದ್ರು ಹೊಡೆದ್ ಬಿಡ್ತೀನೇನೋ ಅಂತ ನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ಲು ಒಂದ್ ಸೈಡ್ ಅಲ್ಲಿ ಮೇಡಮ್ ನನ್ ದೊಡ್ಡ ಮಗಳು. ಪೊಲೀಸರು ಅಷ್ಟೊತ್ತಿಗಾಗ್ಲೇ ಬಂದಿದ್ರಾ? ಇಲ್ಲ ಮೇಡಮ್, ನಾನು ವೈದೇಹಿ ಹಾಸ್ಪಿಟಲ್ ಅಲ್ಲೇ ಪೊಲೀಸರು ಬಂದಿದ್ರು. ಅದೇನೋ ಪೋಸ್ಟ್ ಮಾರ್ಟಮ್ ಮಾಡಿಸೋ ಟೈಮಲ್ಲಿ ಅವ್ರು ಇರ್ಬೇಕು ಅಂತ ಅವಾಗ ಒಂದೇ ಟೈಮ್ ನಾನು ಪೊಲೀಸರು ನೋಡಿದ್ದೆ ಮೇಡಮ್. ಆಮೇಲೆ ನೆಕ್ಸ್ಟ್ ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ್ಲೇನೆ ನಾನು ಪೊಲೀಸ್ ಸ್ಟೇಷನ್. ಈ ಮಣ್ಣು ಮಾಡಿದ್ಮೇಲೆ ನೀವು ನಿಮ್ ಪಾಡಿಗೆ ನೀವು ನಿಮ್ಮೂರಿಗೆ ಬಂದ್ಬಿಟ್ರಾ
ಅಥವಾ ಅವಾಗಾದ್ರೂ ಏನಾದ್ರೂ ಅಟೆಂಪ್ಟ್ ಮಾಡಿದ್ರ ಏನಾಯ್ತು ಅಂತ ಕೇಳೋದಕ್ಕೆ ಆ ಹೆಣ್ಮಗಳನ್ನ? ಇಲ್ಲ ಮೇಡಮ್, ನಾನು ಅಲ್ಲಿಂದ ಮಣ್ ಮಾಡಿ ಬಂದಿದ ತಕ್ಷಣ ಮನೆಯಿಂದ ಇವರು ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಅವರು ಪ್ರಿಯಾಂಕನ ಫೋನ್ ಮಾಡಿ ಕರ್ಸ್ಕೊಂಡಿದ್ರು ಮೇಡಮ್ ಅವ್ರನ್ನ. ಸೊ ನನ್ ಬಾಮೈದ ಮತ್ತೆ ಪ್ರಿಯಾಂಕ ಅವ್ರ ಅಮ್ಮ ಮತ್ತೆ ಪ್ರಿಯಾಂಕ 3 ಜನರು ಸ್ಟೇಷನ್ಗೆ ಹೋಗ್ಬಿಟ್ಟಿದ್ರು ಅವರು. ಸೊ ನನಗೆ ಅಲ್ಲೇನು ಇರೋದಿಲ್ಲ, ನೀವು ಹೊರಟ್ಬಿಡಿ ಬಾವ ಅಂತ ಹೇಳಿದ್ದ ನಾನು ಪ್ರೇಯರ್ಗೆ ಬಂದ್ಬಿಟ್ಟೆ ಮೇಡಮ್. ಮತ್ತೆ ತಿರುಗಿ 3rd ಡೇ ಕಾರ್ಯಕ್ಕೆ ಅಂತ ನಾನು ವಾಪಸ್ ಮತ್ತೆ ಬೆಂಗಳೂರಿಗೆ ಬಂದೆ. ಅವತ್ತಿನ ದಿನಾನು ಪ್ರಿಯಾಂಕಾ ಅವ್ರ ಮಮ್ಮಿ ರೂಮ್ ಅಲ್ಲೇ ಇದ್ಲು ಅವಳು. ಆಮೇಲೆ ಕಾರ್ಯ ಮುಗಿಸ್ಕೊಂಡು ಬಂದ್ಮೇಲೆ 3rd ಡೇ ಪೂಜೆ ಎಲ್ಲ ಮಾಡಿ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಅವಾಗ ಅವ್ರಮ್ಮ ಬಾಯಿಲಿ ಪ್ರಿಯಾಂಕಾ ಹತ್ರ ಮಾತಾಡ್ ಬಾಯಿಲಿ ಅಂತ ನನ್ನ ಕರ್ಕೊಂಡು ಹೋದ್ರು ಮೇಡಮ್. ಅವಾಗ ನಾನು ನೋಡ್ತಿದ್ದಂಗೆನೆ ನನ್ ಕಾಲಿಗೆ ಬಿದ್ಬಿಟ್ಟು ಬೆನ್ನಿಲಾಗೆ ನಾನೇನು ಮಾಡಿಲ್ಲ, ನಮ್ ಬೆನ್ನಮ್ಮ ನಾವೇನು ಮಾಡಿಲ್ಲ, ನಾನೇನು ಮಾಡಿಲ್ಲ ಅಂತ ಅಳಸ್ ನನಗೆ ಇನ್ಸ್ಟೆಂಟ್ ಆಗಿ ಆತರ ಯಾಕೆ ಅವಳು ಆತರ ರಿಯಾಕ್ಟ್ ಮಾಡಿದ್ಲು ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಮೇಡಮ್. ಅವಾಗ ಏನ್ ಮಾಡಿಲ್ಲ ಅಂತ ಹೇಳ್ತಾ ಇತ್ತು. ಆಮೇಲೆ ಅವತ್ತಿನ ದಿನ ನೀವ್ ನಂಬ್ತಿರೋ ಬಿಡ್ತಿರೋ ಮೇಡಮ್, ನಾನ್ ದೊಡ್ಡ ಮಗಳನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡ್ಬಿಟ್ಟು ಅವಳಿಗೆ ಹೇಳ್ದೆ ಪ್ರಿಯಾಂಕಾಗೆ, ನೋಡು ಪ್ರಿಯಾ ಆಗೋಯ್ತು ಆಯ್ತಾ, ಮತ್ತೆ 0 ಇಂದ ರೀಸ್ಟಾರ್ಟ್ ಮಾಡೋಣ ಬಾ ನಮ್ ಫ್ಯಾಮಿಲಿನ ಅಂತ ಕರೆದೆ ಮೇಡಮ್. ನಾನದ್ ಮಾತಾಡೋ 1/2 ಗಂಟೆಗೆ ಮತ್ತೆ ಆ ಮನೆಯಿಂದ ಓಡೋಗ್ಬಿಟ್ಟು ಮತ್ತೆ ಮೋಹನ್ ಹತ್ರ ಹೋಗ್ತು.